ಗೌರಿ ಡಿಸೈನ್ ಬಿಡಿಸ್ತಾ ಇರಬೇಕಾದ್ರೆ ಆಗ ವಿವೇಕ್ ಗೆಸ್ಟಾಗಿ ಬಂದಿರ್ತಾರೆ. ನಾನೀಗ ಬಂದರೆ ಈಗ ನಾನು ಮಾತಾಡಿಸಿದ ತಕ್ಷಣ ಡಿಸೈನ್ ಮಾಡೋದು ಬಿಟ್ಟು ನನ್ನ ಹತ್ರ ಮಾತಾಡ್ತಿರ್ತಾರೆ. ಅವರು ಈಗ ಪೂರ್ತಿ ಗಮನ ಡಿಸೈನ್ ಮೇಲೆ ಇರಬೇಕು. ಅದಕ್ಕೋಸ್ಕರ ಅವರು ಮೊದಲು ಡಿಸೈನ್ ಮಾಡಿ ಮುಗಿಸ್ಲಿ, ನಾನು ಇಲ್ಲೇ ಕೂತಿರ್ತೀನಿ ಅಂತ ವಿವೇಕ್ ಹೊರಗೆ ಕಾಯ್ತಾ ಕೂತಿರ್ತಾರೆ. ಸರಿ ಸರ್ ಆಯಿತು, ಡಿಸೈನ್ ಮುಗಿಸಿದ ತಕ್ಷಣವೇ ನಿಮಗೆ ಹೇಳ್ತೀನಿ, ಹಾಗೆ ನೀವು ಬನ್ನಿ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಡಿಸೈನ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಸಮಯ ಮುಗೀತು. ಹಾಗೆ ಎಲ್ಲರೂ ಡಿಸೈನ್ ಮಾಡಿದ್ದೀರಾ, ಎಲ್ಲ ಪತ್ರಗಳನ್ನು ತಂದು ಕೊಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಎಲ್ಲರೂ ತೆಗೆದುಕೊಂಡು ಹೋಗಿ ಕೊಡ್ತಾರೆ. ನಿಮಗೋಸ್ಕರ ಅಂತ ಯಾರು ಗೆದ್ದಿದ್ದಾರೆ, ಹಾಗೆ ಯಾರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ದೊಡ್ಡವರು, ತುಂಬ ಹೆಸರು ಮಾಡಿದ್ದಾರೆ, ದೊಡ್ಡ ಕಂಪನಿಯ ಬಾಸ್ ಅವರು ಅವರೇನೇ ಗೆಸ್ಟ್ ಆಗಿ ಬಂದಿದ್ದಾರೆ. ಅವರೇ ಬಂದು ಯಾರು ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಅಂದ ತಕ್ಷಣ ಯಾರು ಬಂದಿರಬಹುದು ಅಂತ ಗೌರಿ ಯೋಚನೆ ಮಾಡ್ತಿರ್ತಾರೆ. ಈ ಸಲ ನಾನೇ ಗೆಲ್ಲಬೇಕು, ಯಾಕಂದರೆ ಇದರಿಂದಾಗಿ ನಾನು ಮನೆಯವರಿಗೆ ಸಹಾಯ ಮಾಡ್ಬೋದು, ನಾನು ಇದರಲ್ಲಿ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಗೌರಿ. ಹಾಗೆ ಡಿಸೈನ್ಸ್ನೆಲ್ಲ ತಗೊಂಡು ಹೋಗಿ ವಿವೇಕ್ ಹತ್ರ ಕೊಡ್ತಾರೆ. ನೋಡಿ ಸರ್, ಎಲ್ಲರೂ ಕೂಡ ಡಿಸೈನ್ಸ್ ಬರೆದಿದ್ದಾರೆ, ನಿಮಗೆ ಯಾವುದು ಇಷ್ಟ ಆಯಿತು ಅಂತ. ಹಾಗೆ ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಯಾರು ತಗೊಂಡಿದ್ದಾರೆ ಅಂತ ನೀವೇನೇ ಆಯ್ಕೆ ಮಾಡಿ ನೀವೇ ಬಂದು ಹೇಳಿ ಅಂತ ಹೇಳಿದಾಗ ಆಗ ವಿವೇಕ್ ನೋಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದಾಗ ಗೌರಿ ಡಿಸೈನ್ಸ್ ಮಾಡಿರೋದನ್ನ ನೋಡಿದ ತಕ್ಷಣವೇ ಇದನ್ನು ಯಾರು ಡಿಸೈನ್ ಮಾಡಿದ್ದು, ತುಂಬ ಚೆನ್ನಾಗಿದೆ ಅಲ್ಲ, ಈ ಡಿಸೈನ್ನ ಮುಂಚೆ ನೋಡಿದ್ದೀನಿ ಅಂತ ಅನಿಸ್ತಿದೆಯಲ್ಲ, ನಮ್ಮ ಆಫೀಸ್ಗೆ ಡಿಸೈನ್ ಮಾಡಿ ಕಳಿಸ್ತಾರಲ್ಲ ಅದೇ ಥರನೇ ಇದೆ ಇದು ಕೂಡ, ಇದನ್ನು ಮೊದಲೇ ನೋಡಿದ್ದೀನಿ ಅಂತ ಅನಿಸ್ತಿದೆ. ಹಾಗಾದರೆ ನಮ್ಮ ಆಫೀಸ್ಗೆ ಡಿಸೈನ್ ಮಾಡಿ ಕಳಿಸೋರು ಏನಾದರೂ ಇಲ್ಲಿಗೆ ಕಾಂಪಿಟೇಷನ್ಗೆ ಅಂತ ಬಂದಿರಬಹುದಾ, ನೋಡೋಣ ಅಂತ ವಿವೇಕ್ ಅಂದುಕೊಂಡು ಯಾರು ಮೊದಲನೇ ಸ್ಥಾನ ತಗೊಂಡಿದ್ದಾರೆ, ಗೆದ್ದಿದ್ದಾರೆ ಅಂತ ಆಯ್ಕೆ ಮಾಡ್ತಾರೆ. ಇವರ ಹೆಸರೇನು ವಿವೇಕ್ ಕೇಳಿದಾಗ ಇಲ್ಲೇ ಹೆಸರು ಇದೆ ಸರ್, ಗೌರಿ ಅಂತ ಹೇಳ್ತಾರೆ. ಗೌರಿನಾ ಅಂತ ವಿವೇಕ್ ಅಂದುಕೊಂಡು ನಮ್ಮ ಗೌರಿ ಇರಬಹುದಾ ಅಂತ ಯೋಚನೆ ಮಾಡ್ತಿರ್ತಾರೆ. ಇಲ್ಲ, ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಹೇಳಿದಾಳೆ, ಹಾಗಂದಮೇಲೆ ಗೌರಿ ಯಾಕೆ ಇಲ್ಲಿಗೆ ಬರ್ತಾಳೆ, ಅದರಲ್ಲೂ ಗೌರಿ ಈ ಥರ ಡಿಸೈನ್ ಬಿಡಿಸೋಕೆ ಸಾಧ್ಯವೇ ಇಲ್ಲ ಅಂತ ವಿವೇಕ್ ಅಂದುಕೊಂಡು ಹೋಗ್ತಾರೆ. ಯಾರು ಗೆದ್ದಿದ್ದಾರೆ ಅಂತ ಹೇಳಬೇಕು ಅಂತ ಗೌರಿ ಪಕ್ಕ ಡಿಸೈನ್ ಬಿಡಿಸೋಕ್ಕೆ ಅಂತ ಬಂದಿರೋದು ಅಜ್ಜಿ ಹೇಳ್ತಾರೆ, ನಾನೇ ಗೆಲ್ಲೋದು ಗೌರಿ, ನೋಡ್ತಾ ಇರು, ಯಾಕಂದರೆ ನಾನು ತುಂಬ ಚೆನ್ನಾಗಿ ಡಿಸೈನ್ ಬಿಡಿಸಿದ್ದೀನಿ, ತುಂಬ ಇಷ್ಟ ಆಗುತ್ತೆ, ನೋಡ್ತಾ ಇರು, ನಾನೇ ಗೆಲ್ತೀನಿ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ಅಜ್ಜಿ, ನೀವು ಗೆದ್ರೂ ನನಗೆ ಖುಷಿನೇ, ನಾನು ಗೆದ್ರೂ ಖುಷಿನೇ, ಅಷ್ಟಕ್ಕೂ ನೀವು ಗೆದ್ದಿದ ತಕ್ಷಣ ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ, ನೀವು ಗೆದ್ದರೆ ನೀವು ಖುಷಿ ಪಡ್ತೀರಲ್ಲ ಅಷ್ಟೇ ಸಾಕು ಅಂತ ಗೌರಿ ಹೇಳ್ತಾರೆ. ತುಂಬ ಒಳ್ಳೆಯವರು ಗೌರಿ, ನೀನು ಅಲ್ಲ, ನೀನು ಮಾತ್ರ ಗೆದ್ದರೆ ಖುಷಿ ಪಡೋದಲ್ಲ, ಯಾರೇ ಗೆದ್ದರೂ ಖುಷಿ ಪಡ್ತೀನಿ ಅಂತ ಹೇಳಿದ್ದಲ್ಲ, ತುಂಬ ಖುಷಿಯಾಯಿತು, ನಿನ್ನ ಥರ ಎಲ್ಲರೂ ಯೋಚನೆ ಮಾಡಲ್ಲ, ನಾನು ಗೆಲ್ಲಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ, ಆದರೆ ನೀನು ಆ ಥರ ಅಲ್ಲ ಅಂತ ಆಗ ಅಜ್ಜಿ ಗೌರಿ ಹತ್ರ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಯಾರು ಗೆದ್ದಿದ್ದಾರೆ, ಎರಡನೇ ಸ್ಥಾನ ತಗೊಂಡಿದ್ದಾರೆ, ಮೂರನೇ ಸ್ಥಾನ ತಗೊಂಡಿದ್ದಾರೆ ಅಂತ ಹೇಳೋಕೆ ತುಂಬ ದೊಡ್ಡ ವ್ಯಕ್ತಿ ಬರ್ತಿದ್ದಾರೆ. ಡಿಸೈನಿಂಗ್ ಒಡವೆ, ನೆಕ್ಲೆಸ್ ಇದರ ಬಗ್ಗೆ ತುಂಬ ತಿಳ್ಕೊಂಡಿರೋದು ಅವರೇ. ಈಗ ಅವರೇ ಬಂದು ಈಗ ಹೇಳ್ತಾರೆ, ದೀನಬಂಧು ಕಂಪನಿಯ ಬಾಸ್ ವಿವೇಕ್ ದೀನಬಂಧು ಅವರು ಗೆಸ್ಟ್ ಆಗಿ ಬಂದಿದ್ದಾರೆ, ಅವರನ್ನು ಸ್ವಾಗತ ಮಾಡೋಣ ಅಂತ ಹೇಳಿದ ತಕ್ಷಣವೇ ವಿವೇಕ್ ಬರ್ತಾರಾ. ಆಗ ಗೌರಿ ನೋಡಿದ ತಕ್ಷಣವೇ ಅಯ್ಯೋ ಎಂಥ ಕೆಲಸ ಆಗೋಯ್ತು, ವಿವೇಕ್ ಅವ್ರು ಬರ್ತಾ ಇರೋದು, ಈ ವಿಷಯ ನನಗೆ ಗೊತ್ತೇ ಇರಲಿಲ್ವಲ್ಲ, ಏನು ಮಾಡಲಿ ನಾನೀಗ, ಅಲ್ಲ ಫ್ರೆಂಡ್ ಮನೆ ಹತ್ರ ಹೋಗ್ತೀನಿ ಅಂತ ಬೇರೆ ಹೇಳಿದ್ದೆ, ಈಗ ಅವರೇನಾದರೂ ಬಂದು ನನ್ನನ್ನು ಇಲ್ಲಿ ಕಾಂಪಿಟೇಷನಲ್ಲಿ ನೋಡಿದರೆ ಆಗ ಎಲ್ಲ ಎಡವಟ್ಟಾಗುತ್ತೆ, ಎಂಥ ಕೆಲಸ ಆಗೋಯ್ತು, ವಿವೇಕ್ ಅವ್ರು ಬರೋದಕ್ಕಿಂತ ಮುಂಚೆ ನಾನು ಮೊದಲು ಇಲ್ಲಿಂದ ಹೋಗಬೇಕು, ಏನು ಬೇಕಾದರೂ ಆಗಲಿ, ಈ ಕಾಂಪಿಟೇಷನ್ ಬೇಡ, ಏನು ಬೇಡ, ಮೊದಲು ಇಲ್ಲಿಂದ ಹೋಗೋಣ, ನಾನೇನಾದರೂ ಸಿಗಾಕೊಂಡ್ರೆ ಜೀವನ ಪೂರ್ತಿ ಇದನ್ನೇ ಹೇಳ್ತಾ ಇರ್ತಾರೆ, ಮೊದಲು ಇಲ್ಲಿಂದ ಹೋಗೋಣ ಅಂತ ಗೌರಿ ಅಂದ್ಕೊಂಡು ಹೋಗ್ತಿರ್ಬೇಕಾದ್ರೆ ಗೌರಿ ಎಲ್ಲಿಗೆ ಹೋಗ್ತಿದ್ಯಾ, ಇನ್ನೇನೋ ಸ್ವಲ್ಪ ಹೊತ್ತಲ್ಲೇ ಯಾರು ಗೆದ್ದಿದ್ದಾರೆ ಅಂತ ಗೊತ್ತಾಗುತ್ತೆ, ನಾನೇ ಗೆದ್ದಿರ್ತೀನಿ ನೋಡ್ತಾ ಇರು, ನಾನು ಗೆದ್ದಿದ್ದೀನಿ ಅಂತ ಹೇಳುವಾಗ ನೀನು ನನ್ನ ಜೊತೆಗೆ ಇರಬೇಕು, ಇಲ್ಲೇ ಇರು ಗೌರಿ, ಎಲ್ಲಿಗೆ ಹೋಗ್ತಿದ್ಯಾ, ವಿವೇಕ್ ಅಂತ ಹೇಳಿದ ತಕ್ಷಣವೇ ಯಾಕೆ ಈ ಥರ ಮುಖಕ್ಕೆ ಸೆರಗು ಮುಚ್ಕೋತಾ ಇದೆಯಾ, ಏನಾಯಿತು ಅಂತ ಹೇಳಿದಾಗ ಏನಿಲ್ಲ, ಅದು ನನಗೆ ಯಾಕೋ ಸ್ವಲ್ಪ ಶೀತ ಆದಂಗಿದೆ, ಅದಕ್ಕೇನೆ ಹೊರಗೆ ಬಂದು ತುಂಬ ದಿನ ಆಗಿತ್ತು, ಅದಕ್ಕೆ ಶೀತ ಆದ ಹಾಗೆ ಆಗಿದೆ, ಅದಕ್ಕೋಸ್ಕರನೇ ಮುಖಕ್ಕೆ ಸೆರಗನ್ನು ಮುಚ್ಕೊಂಡಿದ್ದೀನಿ ಅಂತ ಗೌರಿ ಹೇಳ್ತಾರೆ. ಅಷ್ಟರಲ್ಲಿ ವಿವೇಕ್ ಬರ್ತಾರೆ, ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ. ವಿವೇಕ್ ಎಂಥ ಕೆಲಸ ಆಗೋಯ್ತು, ಇವರು ಬೇರೆ ಬಂದುಬಿಟ್ರು, ಈಗ ಖಂಡಿತವಾಗ್ಲೂ ನಾನೇನಾದರೂ ಇಲ್ಲೇ ಇದ್ದರೆ ಇವರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಗೌರಿ ಯೋಚನೆ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ನಾನು ಗೆದ್ದಿರಬಾರ್ದು, ಹಾಗೆ ವಿವೇಕ್ ಅವರು ನನ್ನ ಹೆಸರನ್ನು ಹೇಳ್ಬಾರ್ದು ಅಂತ ಗೌರಿ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಈಗ ವಿವೇಕ್ ಅವರು ನನ್ನ ಹೆಸರನ್ನು ಹೇಳ್ಬಾರ್ದು ಅಂತ ಗೌರಿ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಈಗ ವಿವೇಕ್ ಅವರು ಈಗ ಡಿಸೈನ್ ಬಗ್ಗೆ ಹಾಗೇನೆ ಎಲ್ಲರಿಗೂ ಏನಾದರೂ ಸಹಾಯ ಆಗೋ ಥರ ಮಾತಾಡಬೇಕು ಅಂತ ಕೇಳ್ಕೊಂಡಿದ ತಕ್ಷಣ ವಿವೇಕ್ ಹೇಳ್ತಾರೆ, ನೀವೆಲ್ಲರೂ ಮಾಡಿರುವಂಥ ಡಿಸೈನ್ನ ನೋಡಿದೆ, ನನಗಂತೂ ತುಂಬ ಇಷ್ಟ ಆಯಿತು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಆದರೆ ಎಲ್ಲದಕ್ಕಿಂತ ತುಂಬ ಜಾಸ್ತಿ ಚೆನ್ನಾಗಿರೋ 3 ಡಿಸೈನ್ನ ನಾನು ಆಯ್ಕೆ ಮಾಡಿದ್ದೀನಿ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಆದರೆ ಅದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ನಾನು ಆಯ್ಕೆ ಮಾಡಿದ್ದೀನಿ, ಆದರೆ ನೀವೆಲ್ಲರೂ ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲದನ್ನು ಬಿಟ್ಟು ಎಲ್ಲ ಕೆಲಸನೂ ಬಿಟ್ಟು ಇಲ್ಲಿ ಕಾಂಪಿಟೇಷನ್ ನಡೀತಿದೆ ಅಂತ ಬಂದು ನೀವು ಕೂಡ ಇಲ್ಲಿ ಭಾಗವಹಿಸಿದ್ದೀರಾ, ತುಂಬ ಖುಷಿ ಆಗ್ತಿದೆ, ನಿಮಗೂ ಕೂಡ ಗಿಫ್ಟ್ ಸೇರುತ್ತೆ ಭಾಗವಹಿಸಿರೋದಕ್ಕೆ, ಅದನ್ನೆಲ್ಲ ತಗೊಳ್ಳಿ ಅಂತ ವಿವೇಕ್ ಹೇಳ್ತಾರೆ. 3ನೇ ಸ್ಥಾನ ಯಾರು ತಗೊಂಡಿದ್ದಾರೆ ಅಂತ ಹೇಳ್ತಾರೆ, 2ನೇ ಸ್ಥಾನ ಯಾರು ತಗೊಂಡಿದ್ದಾರೆ ಅಂತ ವಿವೇಕ್ ಹೇಳಿ
ಅವರಿಗೆ ಪ್ರೈಸ್ ಕೊಡ್ತಾರೆ. ಕೊಟ್ಟಿದ ತಕ್ಷಣ ಈಗ ನೋಡ್ತಾ ಇರು ಗೌರಿ, ನನ್ನ ಹೆಸರೇ ಹೇಳೋದು, ನಾನೇ ಗೆದ್ದಿರ್ತೀನಿ ಅಂತ ಅಜ್ಜಿ ಹೇಳ್ತಾ ಇರಬೇಕಾದ್ರೆ, ಹೌದಾ ಅಜ್ಜಿ, ನೀವು ಗೆದ್ದಿದ್ರೆ ನನಗೆ ತುಂಬ ಖುಷಿ, ನೀವೇ ಹೋಗಿ ಪ್ರೈಸ್ ತಗೊಳ್ಳಿ ಅಂತ ಗೌರಿ ಹೇಳ್ತಾರೆ. ಮೊದಲನೇ ಸ್ಥಾನ ಯಾರು ತಗೊಂಡಿದ್ದಾರೆ ಅಂದರೆ ಶ್ರೀಮತಿ ಗೌರಿ ಅವರು ಅಂತ ಹೇಳಿದಾಗ, ನಾನೇನಾ, ಹಾಗಾದರೆ ಎಂಥ ಕೆಲಸ ಆಗೋಯ್ತಲ್ಲ, ನಾನು ಗೆಲ್ಲಬಾರ್ದು ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿದರೆ ವಿವೇಕ್ ಅವರು ಮುಂದೆ ಹೇಗೆ ಹೋಗೋದು ಅಂತ ಗೌರಿ ಯೋಚನೆ ಮಾಡ್ತಾ ಇರ್ತಾರೆ. ಗೌರಿ ಗೆದ್ದಿದ್ದಾರೆ, ಹಾಗಾದರೆ ನಾನಲ್ವಾ, ನನ್ನ ಹೆಸರು ಹೇಳಲೇ ಇಲ್ವಲ್ಲ, ಪರವಾಗಿಲ್ಲ ಗೌರಿ, ಗೆದ್ದಿದ್ರೆ ಖುಷಿ ಆಯಿತು ಗೌರಿ, ಯಾಕೆ ಈ ಥರ ಕೂತಿದ್ಯಾ, ನಿನ್ನ ಹೆಸರೇ ಹೇಳಿದ್ದು, ನೀನೇ ಗೆದ್ದಿರೋದು, ಹೋಗು ಅಂತ ಹೇಳಿದಾಗ ಅಜ್ಜಿ ಹೇಳಿದ ತಕ್ಷಣವೇ, ಇಲ್ಲ ಪರವಾಗಿಲ್ಲ, ನೀವೇ ಹೋಗಿ ತಗೊಳ್ಳಿ ಅಜ್ಜಿ ಅಂತ ಗೌರಿ ಹೇಳ್ತಾರೆ. ಗೌರಿ, ಹೋಗು ನೀನು ಸ್ಟೇಜ್ ಮೇಲೆ ಹೋಗಿ ಗೆದ್ದಿದ್ಯಾ, ಬಹುಮಾನ ತಗೋ ಅಂತ ಅಜ್ಜಿ ಹೇಳಿ ಆಗ ಗೌರಿನ ಕಳಿಸ್ತಾರೆ. ಸೀರೆ ಸೆರಗನ್ನ ಮುಖದ ಮೇಲೆ ಹಾಕೊಂಡು ಬರ್ತಾರೆ. ಗೌರಿ, ಯಾಕೆ ಈ ಥರ ಸೀರೆ ಸೆರಗನ್ನ ಹಾಕೊಂಡು ಬರ್ತಿದ್ದೀರಾ, ಏನಾಯಿತು ಅಂತ ವಿವೇಕ್ ಹೇಳ್ತಾರೆ. ಈ ಸೀರೆ ಉಟ್ಕೊಂಡಿದ್ದು ಗೌರಿ ಅಲ್ವಾ, ಫ್ರೆಂಡ್ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ರು, ಆದರೆ ಗೌರಿ ನೋಡಿದರೆ ಇಲ್ಲಿ ಡಿಸೈನ್ ಮಾಡೋಕ್ಕೆ ಬಂದಿದ್ದಾಳಲ್ಲ, ಹಾಗಾದರೆ ನಾಟಕ ಮಾಡ್ತಿದ್ದಾಳ, ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದಾಳೆ ಅನಿಸುತ್ತೆ. ಆದರೆ ಈಗ ಎಲ್ಲ ಸತ್ಯ ಬಯಲಾಯಿತು ಅಂತ ವಿವೇಕ್ ಅಂದ್ಕೊಂಡು, ಯಾಕೆ ಈ ಥರ ಮುಖಕ್ಕೆ ಸೀರೆನ ಹಾಕ್ಕೊಂಡಿದ್ದೀರಾ ಅಂತ ವಿವೇಕ್ ಹೇಳ್ತಾರೆ. ನಮ್ಮ ಮನೇಲಿ ನೀನೇನಾದರೂ ಗೆದ್ದರೆ ಇದೇ ಥರನೇ ನೀನು ಹೋಗಿ ಬಹುಮಾನ ತಗೋಬೇಕು ಅಂತ ಹೇಳಿದರು. ಅದಕ್ಕೆ ನಮ್ಮ ಮನೆಯವರಿಗೋಸ್ಕರ ಅಂತ ನಾನು ಈ ಥರ ಬಂದಿದ್ದೀನಿ, ಕೊಡಿ ಬಹುಮಾನ ಕೊಡಿ ಸರ್, ನಾನು ಹೋಗ್ತೀನಿ, ನಾನು ಮನೆಗೆ ಹೋಗಬೇಕು ಅಂತ ಗೌರಿ ಹೇಳ್ತಾ ಇರ್ತಾರೆ. ಅಲ್ಲ, ನಾನು ಬೇಕಾದರೆ ಎಲ್ಲೂ ಟಿ ವಿಯಲ್ಲಿ ನೀವು ಬರದೇ ಇರೋ ಥರ ನೋಡ್ಕೋತೀನಿ, ಆದರೆ ಮೊದಲು ನೀವು ಬಹುಮಾನ ತಗೋತಾ ಇದ್ದೀರಾ, ನೀವು ಹೇಗಿದ್ದೀರಾ ಏನು ಅಂತ ಎಲ್ಲರಿಗೂ ಪರಿಚಯ ಆಗಬೇಕಲ್ವಾ, ಮುಖಕ್ಕೆ ಹಾಕಿರುವಂತಹ ಸೆರಗನ್ನ ತೆಗೀರಿ ಅಂತ ವಿವೇಕ್ ಹೇಳಿದ ತಕ್ಷಣವೇ ಆಗ, ಹೌದು ಮೇಡಮ್, ವಿವೇಕ್ ಸರ್ ಹೇಳ್ತಾ ಇದ್ದಾರಲ್ಲ ಅಂತ ಎಲ್ಲರೂ ಬಂದು ಹೇಳಿದ ತಕ್ಷಣ ಗೌರಿ ಅಂದ್ಕೊಂಡ್ರು, ಇವತ್ತು ಸಿಗಾಕೊಂಡೆ, ಈಗ ಏನು ಮಾಡಲಿ ಅಂತ ಮುಖಕ್ಕೆ ಹಾಕಿರೋ ಸೆರಗನ್ನ ತೆಗಿತಾರೆ. ನೋಡಿದ ತಕ್ಷಣ ಗೌರಿ, ನೀನಾ, ಅಲ್ಲ ನನಗೆ ಗೊತ್ತಿತ್ತು ಪುಣ್ಯವತಿ ನೀನೇ ಅಂತ, ಸೀರೆ ನೋಡಿದ ತಕ್ಷಣವೇ ನನಗೆ ಗೊತ್ತಾಯಿತು, ಆದರೆ ಫ್ರೆಂಡ್ ಮನೇಲಿ ಫಂಕ್ಷನ್ ಅಂತ ಹೇಳ್ದೆ, ಇದೇನಾ ಆ ಫಂಕ್ಷನ್, ಎಲ್ಲಿ ನಿನ್ನ ಫ್ರೆಂಡ್, ಯಾವ ಫಂಕ್ಷನ್ ನಡೀತಿದೆ ಈ ಫಂಕ್ಷನ್, ಇದನ್ನೇನಾ ನೀನು ನಿನ್ನ ಫ್ರೆಂಡ್ ಮನೇಲಿ ಫಂಕ್ಷನ್, ದೊಡ್ಡ ಫಂಕ್ಷನ್ ಅಂತೆಲ್ಲ ಹೇಳ್ತಿದ್ದೆ ಅಲ್ವಾ, ಈಗ ಅರ್ಥ ಆಯಿತು ನನಗೆ, ಅದಕ್ಕೆ ಅಲ್ವಾ ಇವತ್ತು ಬೇರೆ ಥರನೇ ನಡ್ಕೋತಿದ್ದೆ, ಆವಾಗಲೇ ಅನುಮಾನ ಬಂದಿತ್ತು ನನಗೆ, ಆದರೂ ಕೂಡ ನಾನು ಅಷ್ಟು ಯೋಚನೆ ಮಾಡಿರಲಿಲ್ಲ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.